ನೀವೇನಾದ್ರೂ ಮಂತ್ರಾಲಯ ಬರೋ ಪ್ಲಾನ್ ಅಲ್ಲಿ ಇದ್ರೆ ಈ ವಿಡಿಯೋ ನಿಮಗೆ. ಗುರು ನಮಸ್ಕಾರ, ನಾನು ಇವಾಗ ಇದ್ದೀನಿ ಮಂತ್ರಾಲಯದಲ್ಲಿ. ನೀವೇನಾದ್ರೂ ಮಂತ್ರಾಲಯ ಬರೋ ಪ್ಲಾನ್ ಅಲ್ಲಿ ಇದ್ರೆ ಈ ವಿಡಿಯೋ ನಿಮಗೆ ಕೊನೆ ತನಕ ನೋಡಿ, ಹಂಗೆ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ. ಮೆಜೆಸ್ಟಿಕ್ ಅಲ್ಲಿ ಟ್ರೈನ್ ಇದೆ, 7:20ಕ್ಕೆ ಹೊರಡುತ್ತೆ. ಕರ್ನಾಟಕ ಎಕ್ಸ್ಪ್ರೆಸ್ ನಾನು ಬಂದು ಟ್ರೈನ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. 7:20ಕ್ಕೆ ಹೊರಡುತ್ತೆ, 2 ಗಂಟೆಗೆ ಸ್ಟಾಪ್ ಆಗುತ್ತೆ ಮಂತ್ರಾಲಯ ರೈಲ್ವೆ ಸ್ಟಾಪ್ ಅಲ್ಲಿ. ಮಂತ್ರಾಲಯ ರೈಲ್ವೆ ಸ್ಟೇಷನ್ ಇಂದ ಈ ಟೆಂಪಲ್ ಗೆ 16 ಕಿಲೋಮೀಟರ್ ಇದೆ. ಓಕೆನಾ. ಟ್ರಾನ್ಸ್ಪೋರ್ಟೇಷನ್ ಬಂದು 2 ಆಪ್ಷನ್ ಇದೆ, ಒಂದು ಶೇರ್ಡ್ ಆಟೋ, ಇನ್ನೊಂದು ಟ್ಯಾಕ್ಸಿ. ಶೇರ್ ಆಟೋ ಬಂದು ಒಬ್ಬರಿಗೆ 50 ರೂಪಾಯಿ ಇರುತ್ತೆ. ಇಟ್ಸ್ ವರ್ತ್ ಅಂತ ನನಗೆ ಅನ್ನಿಸ್ತು. ಅದು ಬಿಟ್ರೆ ನಿಮಗೆ ಕ್ಯಾಬ್ಸ್ ಇದೆ 200 ರುಪೀಸ್. ಅಲ್ಲಿಂದ ನಿಮಗೆ ಹಾಫ್ ಅನ್ ಅವರ್ ಆಗುತ್ತೆ ಇಲ್ಲಿಗೆ ಬರೋದಕ್ಕೆ. ಇನ್ ಕೇಸ್ ನೀವು ಬೇಗ ಬಂದ್ಬಿಟ್ಟಿದ್ದೀರಾ, ನಿಮಗೆ ಇರೋದಕ್ಕೆ ಜಾಗ ಇಲ್ಲ ಅಥವಾ ರೂಮು ಸಿಗ್ತಾ ಇಲ್ಲ ಅಂತಂದ್ರೆ ಎಲ್ಲ ಯೂಶುವಲ್ ಆಗಿ ಎಲ್ಲ ಮಲಗಿರ್ತಾರೆ. 5 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ, ಅನೌನ್ಸ್ ಮಾಡ್ತಾರೆ ಎದ್ದೋಳಿ ಅಂತ. ಅಷ್ಟರಲ್ಲಿ ಎದ್ದೊಳ್ಬೇಕಾಗುತ್ತೆ. ಫ್ರೆಶಪ್ ಆಗೋದಕ್ಕೆ ಆಪ್ಷನ್ ನಾನು ಅನ್ಕೊಂಡಿದ್ದು ನದಿಯಲ್ಲಿ ಸ್ನಾನ ಮಾಡೋಣ ಅಂತ. ನೀರಿರ್ಲಿಲ್ಲ, ಸೊ ಆಪ್ಷನ್ ಬಿ ನಾನು ಪ್ಲಾನ್ ಮಾಡಬೇಕಾಗಿತ್ತು. ಅಂದ್ರೆ ಇಲ್ಲಿ ಅವ್ರವ್ರದೇ ಮನೆ ಇರುತ್ತಲ್ಲ, ಅವ್ರದೇ ವಾಶ್ರೂಮ್ ಕೊಡ್ತಾರೆ ನಿಮಗೆ. ಐ ಥಿಂಕ್ 2 ಬಕೆಟ್ ಬಿಸಿ ನೀರು ಕೊಡ್ಬೋದೇನೋ. ಸೊ 100, 150, 200 ರೂಪಾಯಿ ಆ ಥರ ಚಾರ್ಜ್ ಮಾಡ್ತಾರೆ. ಇನ್ನೊಂದು ರೂಮ್ಸ್ ತಗೊಳ್ಬೋದು. ಫ್ರೆಶ್ ಅಪ್ಗೆ ಅಂತ 200 ರುಪೀಸ್ ಚಾರ್ಜ್ ಮಾಡ್ತಾರೆ 1 ಅವರ್ಗೆ. ನಾನು ಪ್ರಿಫರ್ ಮಾಡಲ್ಲ, ಯಾಕಂದ್ರೆ ವಿಧಿ ಇಲ್ದಿರ ತಗೊಂಡ್ಬಿಟ್ಟು ಕಣ್ ಮುಚ್ಕೊಂಡು ಸ್ನಾನ ಮಾಡಿದ್ದೀನಿ ಅಂತ ಪರಿಸ್ಥಿತಿ ಬಂದ್ಬಿಡ್ತು. ನಿಮಗೆ ನೆಕ್ಸ್ಟ್ ಪ್ರಸಾದ ಅಲ್ಲಿದೆ ನೋಡಿ, ಅಲ್ಲಿ ಪ್ರಸಾದ ಸಿಗುತ್ತೆ. ಕ್ಯೂ ನಿಂತ್ಕೊಳ್ಬೇಕಾಗುತ್ತೆ. ಒಬ್ಬರಿಗೆ 2 ಕವರ್ ಕೊಡೋದು. ಕವರ್ ಅಲ್ಲಿ 4 ಸ್ವೀಟ್ಸ್ ಇರುತ್ತೆ, ಜಾಸ್ತಿ ಕೊಡಲ್ಲ. ಸ್ಟ್ರಿಕ್ಟ್ಲಿ ಒಬ್ಬರಿಗೆ 2, 30 ರೂಪಾಯಿ 2 ಕವರ್ ಚಾರ್ಜು. ನಿಮಗೆ ಅಕ್ಷತೆ ಬಂದು ಅಲ್ಲಿ ಸಿಗುತ್ತೆ. ನನ್ನ ಈ ಪಯಣದ ಒಟ್ಟು ಮೊತ್ತ ಎಷ್ಟಾಗಿದೆ ಅಂತ ನಾನು ನಿಮಗೆ ಕ್ಯಾಪ್ಷನ್ ಅಲ್ಲಿ ಹಾಕ್ತೀನಿ, ಒಂದು ಐಡಿಯಾ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಗೆ ಗೊತ್ತಿರೋ ಯಾರಾದ್ರೂ ಮಂತ್ರಾಲಯ ಬರೋ ಪ್ಲಾನ್ ಅಲ್ಲಿ ಅವರು ಇದ್ರೆ ಈ ವಿಡಿಯೋ ಶೇರ್ ಮಾಡಿ. ಅಟ್ಲೀಸ್ಟ್ ಅವ್ರಿಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ, ಅವ್ರು ಮಾಡೋ ಪ್ಲಾನ್ ಈಸಿ ಆಗುತ್ತೆ. ಥ್ಯಾಂಕ್ ಯು.